ಸಹಕಾರ ಸಂಘದ ಮೀಸಲಾತಿ ವಿರೋಧಿ ಚೀಟಿ ದೇವೇಗೌಡರಿಗೆ, ಜೆಡಿಎಸ್ ಪಾರ್ಟಿಗೆ, ಮೀಸಲಾತಿ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ, ಜಾತಿವಾದಿ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ, ಓಬಿಸಿ ವಿರೋಧಿಗಳಿಗೆ ಓಬಿಸಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಓಬಿಸಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಸಂವಿಧಾನ ವಿರೋಧಿ ಜಿಟಿ ದೇವೇಗೌಡ, ಸಂವಿಧಾನ ವಿರೋಧಿ ಜೆಡಿಎಸ್ಗೆ, ಜಾತಿವಾದಿಗಳಿಗೆ, ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧಿಗೆ, ಸಂವಿಧಾನ ವಿರೋಧಿಗೆ, ಓಬಿಸಿ ಮೀಸಲಾತಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಓಬಿಸಿ ವಿರೋಧಿ ಜಿಟಿ ದೇವೇಗೌಡರಿಗೆ ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ಸಿದ್ದರಾಮಯ್ಯ ಕಿ, ನಿತೀಶ್ ಕುಮಾರ್ ಕಿ, ರಾಹುಲ್ ಗಾಂಧಿ ಕಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಗಂಟ ಹೋರಾಟ, ಎಲ್ಲೋ ತನಕ ಹೋರಾಟ. ಜಾತಿ ವಿರೋಧಿಗಳಿಗೆ ಕಾಂಗ್ರೆಸ್ ಹೋರಾಟಕ್ಕೆ, ಕಾಂಗ್ರೆಸ್ ಹೋರಾಟಕ್ಕೆ, ಓಬಿಸಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಜೆಡಿಎಸ್ ಪಾರ್ಟಿಗೆ, ಜೆಡಿಎಸ್ ಪಾರ್ಟಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಾಂಗ್ರೆಸ್ ಪಾರ್ಟಿ ಕಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಸಹಕಾರ ಸಂಘದ ಮೀಸಲಾತಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಸಹಕಾರ ಸಂಘಗಳ ಮೀಸಲಾತಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಎಸ್ಸಿ ಎಸ್ಟಿ ವಿರೋಧಿ ಜಿಟಿ ದೇವೇಗೌಡರಿಗೆ, ಅಲ್ಪಸಂಖ್ಯಾತರ ವಿರೋಧಿ ಜಿಟಿ ದೇವೇಗೌಡರಿಗೆ, ಸಹಕಾರ ಸಂಘದ ವಿರೋಧಿ ಮೀಸಲಾತಿ ವಿರೋಧಿ. ಮಾನ್ಯ ಚಾಮರಾಜೇಶ್ವರಿ ಶಾಸಕರಾದಂಥ ಜಿಟಿ ದೇವೇಗೌಡರವರು ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಅಲ್ಪಸಂಖ್ಯಾತರಿಗೆ ಕೋಆಪರೇಟಿವ್ ಸೊಸೈಟಿನಲ್ಲಿ ರಾಜ್ಯ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಬಾರ್ದು. ಆ ಮೀಸಲಾತಿ ನೀಡಿದ್ದೇ ಆದರೆ ಅವರಿಗೆ ಆಡಳಿತ ನಡೆಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದು ಹೀನಾಯವಾದಂಥ ಒಂದು ಸಮುದಾಯಗಳನ್ನು ಕಡೆಗಣಿಸುವಂಥ, ಅಪಮಾನ ಮಾಡುವಂಥ, ಅವಹೇಳನಕಾರಿಯಾದಂಥ ಟೀಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಸ್ವಾಮಿ ಜಿಟಿ ದೇವೇಗೌಡರೇ, ನೀವು ಶಾಸಕರಾಗಿದ್ದಕ್ಕಿಂತ ಮುಂಚೆ 40 ವರ್ಷಗಳ ಹಿಂದೆ ನೀವು ಜನತಾ ಬಜಾರ್ನಲ್ಲಿ ಅಕ್ಕಿ ಅಳೆಯುವ ವ್ಯಕ್ತಿಯಾಗಿದ್ರಿ, ಅಕ್ಕಿ ಅಳ್ಕೊಂಡು ಜೀವನ ಮಾಡ್ತಾ ಇದ್ರಿ. ನಿಮ್ಮಂಥವ್ರಿಗೆ ಈ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಬೇಕಾಗಿದೆ. ನಿಮ್ಮಂಥವರು ಸಹಕಾರ ಸಂಘಗಳ ಅಧ್ಯಕ್ಷರಾಗಿ ನೀವು ಆಡಳಿತ ನಡೆಸೋದಕ್ಕೆ ನಿಮಗೆ ಅರ್ಹತೆ ಇದೆ. ಆದರೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯದವರು, ಅಲ್ಪಸಂಖ್ಯಾತದವರಿಗೆ ಈ ರಾಜ್ಯವನ್ನು ಆಡಳಿತ ನಡೆಸೋದಕ್ಕೆ ಅರ್ಹತೆ ಇಲ್ವೇ? ಸ್ವಾಮಿ, ಈ ಸಮುದಾಯ, ದಲಿತ ಸಮುದಾಯವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಈ ದೇಶದ ಚುಕ್ಕಾಣಿ ಹಿಡಿದು ಆಡಳಿತ ನಡೆಸುವಂಥ ಸಮರ್ಥನೀಯವಾಗಿದ್ದಾರೆ. ಪ್ರೆಸಿಡೆಂಟ್ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ. ಈ ಒಂದು ಎಲ್ಲ ಸಾಮರ್ಥ್ಯನೂ ಕೂಡ ಈ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರಿಗಿದೆ. ನಿಮಗೆ ನಿಮ್ಮ ಯೋಗ್ಯತೆಗೆ ನೀವು ವೈದ್ಯಕೀಯ ಶಿಕ್ಷಣ ಸಚಿವ ಸ್ಥಾನವನ್ನು ನೀಡಿದಾಗ ನನಗೆ ವಿದ್ಯಾಭ್ಯಾಸ ಇಲ್ಲ, ಇಂಗ್ಲೀಷ್ ನಾಲೆಡ್ಜ್ ಇಲ್ಲ, ಹಾಗಾಗಿ ನನಗೆ ಈ ಒಂದು ಮಂತ್ರಿ ಸ್ಥಾನ ಬೇಡ, ಈ ಒಂದು ಇಲಾಖೆ ನನಗೆ ಬೇಡ ಅಂತ ನೀವು ಅದು ತಿರಸ್ಕರಿಸ್ತವ್ರು. ನೀವು ನಿಮಗೆ ಆಡಳಿತ ನಡೆಸೋದಕ್ಕೆ ಅರ್ಹತೆನೇ ಇಲ್ಲದ ವ್ಯಕ್ತಿಗಳು. ಆದರೆ ದಲಿತ ಸಮುದಾಯ ಅರ್ಹತೆ ಇದೆ, ಶೋಷಿತ ಸಮುದಾಯವ್ರಿಗೆ ಅರ್ಹತೆ ಇದೆ, ವಿದ್ಯಾವಂತರಾಗಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ, ಅವ್ರಿಗೆ ಸಾಮರ್ಥ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲು ಇಚ್ಛೆ ಪಡ್ತೇವೆ. ಸ್ವಾಮಿ, ನಿಮ್ಮ ಕುಟುಂಬ ಸದಸ್ಯರು, ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗ, ನೀವು ಈ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ. ಆದರೆ ಬೇರೆ ಸಮುದಾಯದವರಿಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಇಲ್ವೇ? ನಿಮಗೆ ಪಾರಂಪರ್ಯವಾಗಿ ವಂಶಗತವಾಗಿ ವಂಶಾಡಳಿತ ನಡೆಸಬೇಕಂತ ನಿಮಗೆ ಒಂದು ದೊಡ್ಡ ಹುನ್ನಾರ
ದಲಿತ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಸೂಕ್ತವಾದ ಸ್ಥಾನಮಾನದಿಂದ ವಂಚಿತರನ್ನಾಗಿ ಮಾಡಬೇಕು ಅಂತ ನಿಮ್ಮ ಒಂದು ಷಡ್ಯಂತ್ರದ ವಿರುದ್ಧ ನಾವು ಒಂದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಮೀಸಲಾತಿ ತಡೆ ಹಿಡಿಯೋದಕ್ಕೆ ಅವಕಾಶ ಕೊಡಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಸಮುದಾಯದವರಿಗೆ ಅವಕಾಶ ಸಿಗಬೇಕಂತ ಹೇಳಿ ಅವರು ಈ ಒಂದು ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಿದ್ದಾರೆ. ಈ ಒಂದು ಅವರ ಒಂದು ಧ್ಯೇಯೋದ್ದೇಶಕ್ಕೆ ಕರ್ನಾಟಕದ ಜನತೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಮತ್ತು ಅವ್ರಿಗೆ ಬೆಂಬಲವನ್ನು ನೀಡ್ತೀವಿ. ಜಿ ಟಿ ದೇವೇಗೌಡರೆ, ಮುಂದಿನ ದಿನಗಳಲ್ಲಿ ನೀವು ಈ ಒಂದು ದಲಿತ ಸಮುದಾಯದ ವಿರುದ್ಧ, ನೀವು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗ SC ST ವಿರುದ್ಧ ಏನಾದರೂ ನೀವು ಸಂಚಿನ ರೂಪಿಸಿದೆ ಆದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಸೋಲು ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇವೆ.